ಸಂಕೇಶ್ವರದ ಬಸ್ ಸ್ಟ್ಯಾಂಡ್ದಾಗ ಇದೀವ್ರಿ. ಬಸ್ ಸ್ಟ್ಯಾಂಡ್ದಾಗ ಎಲ್ಲಾರು ನಮ್ಗೆ ಇಲ್ಲೇ ಸಿಗ್ತಾರ. ಸುತ್ತಮುತ್ತ ಊರಿನವ್ರು ಎಲ್ಲಾರು ಇಲ್ಲೇ ಸಿಗ್ತಾರ. ಈ ಸಲ ಲೋಕಸಭಾ ಚುನಾವಣೆ ಬರ್ಲಿಕ್ಕಲ್ರಿ, ಯಾವ ಪಕ್ಷಕ್ಕೆ ನಿಮ್ಮ ಮತದ ಒಲವು? ಮೋದಿ ರೀ. ಯಾಕ್ರಿ ಸರ್ ಮೋದಿ ಅವ್ರಿ? ಅದಕ್ಕೆ ಅವ್ರು ಏನ್ ಮಾಡಿದ್ರೆ ಎಲ್ಲ ಗೊತ್ತೈತೆ. ಕಂಪಲ್ಸರಿ ಮೋದಿ. ಕಾಂಗ್ರೆಸ್ ಯಾಕೆ ಬೇಡ? ಮೋದಿ ರೂಲ್ಸ್ ಕರೆಕ್ಟ್ ಇತ್ತು. ಮೋದಿ ರೂಲ್ಸ್ ತಪ್ಪಿದಾರೆ ಇವರು. ಗ್ಯಾಸ್ ಫ್ರೀ ಮಾಡ್ಬೇಕತ್ತು, ಇಲ್ಲ ಶಾಲಿ ಹುಡುಗರಿಗೆ ಫ್ರೀ ಏನ್ರ ಮಾಡ್ಬೇಕತ್ತು. ಈ ಬಸ್ ಫ್ರೀ ಮಾಡಿ ಏನ್ ಮಾಡೋರು? ದಗದಿದ್ದವ್ರು ಬರತ್ತಾರ, ಬಸ್ ಸ್ಟ್ಯಾಂಡ್ ದಗದಿಲ್ದವ್ರು ಬರತ್ತಾರ. ಹೌದು. ಮತ್ ದಗದಿದ್ದಾವ್ ಪೈಲ ಅಟ್ಟ ಓಡಾಡ್ತಿದ್ದು, ಈಗ ದಗದಿಲ್ದವ್ ಸಹಿತ ಬರತ್ತಾರ ಬಸ್ ಸ್ಟ್ಯಾಂಡ್. ಈಗ ನಿಮಗ್ ಬಸ್ನಾಗ ಸೀಟ್ ಸಿಗೋಲ್ತೇನ್ರಿ ಸರ್? ಬಸ್ನಾಗ ಸೀಟ್ ಎಲ್ಲಿ ಸಿಗತ್ತವ್ರಿ? ಬಸ್ಸೇ ಇಲ್ಲ, ಬಸ್ನಾಗ ಸೀಟ್ ಹೆಂಗ್ ಸಿಗೋರಿ? ಯಾವ ಪಕ್ಷದ ಮೇಲೆ ನಿಮ್ಗೆ ಜಾಸ್ತಿ ಒಲವುದರಿ? ನಮ್ ಮೋದಿಗ್ರಿ ಹೋತ್ ನಮ್ದು. ಮೋದಿಗೆ ಎದಕ್ರಿ? ಅದಕ್ಕರಿ ಅವ್ರ ಎಲ್ಲ ಒಳ್ಳೇದ್ ಮಾಡಿದಾರ್ರಿ. ಯಾಕ್ರಿ ರಾಹುಲ್ ಗಾಂಧಿ ಅವ್ರು ಎದಕ್ ಬೇಡ? ಬ್ಯಾಡ್ರಿ. ಕಾಂಗ್ರೆಸ್ ಪಕ್ಷ ನಿಮ್ಗೆ ಗ್ಯಾರಂಟಿ ಕೊಟ್ಟದ, ಇಲ್ಲಿ ಬಸ್ ಎಲ್ಲ ಫ್ರೀ ಮಾಡ್ಯದ, ಕರೆಂಟ್ ಫ್ರೀ ಮಾಡ್ಯದ, 2000 ಕೊಡ್ಲಿಕ್ಕೆ 2000 ಬ್ಯಾಡ್ರಿ, ಬಸ್ ಫ್ರೀನೂ ಬ್ಯಾಡ್ರಿ, ಯಾವ್ದು ಬ್ಯಾಡ್ರಿ, ಮೋದಿ ಬರಕ್ ಬೇಕ್ರಿ. ಮೋದಿ ಬಂದ್ರೆ ಎಲ್ಲ ಮುಂದ್ ಒಳ್ಳೇದಾಗ್ತಿವಿ. ಈ ಬಸ್ನಾಗ ಹೋಗುಣ್ರಿ, ಅವ್ರ ಅಭಿಪ್ರಾಯ ತಿಳ್ಕೊಂಡು ಬರ್ರಿ. ನಿಮ್ಮ ಮತ ಯಾವ ಪಕ್ಷದ ಮೇಲೆ ಜಾಸ್ತಿ ಒಲವು? ನೀವು ಬಿಜೆಪಿನೋ ಕಾಂಗ್ರೆಸ್? ನಮ್ದು ಬಿಜೆಪಿ. ಬಿಜೆಪಿ. ಮತ್ತೆ ಇಷ್ಟೆಲ್ಲ ಸವಲತ್ತು ಕೊಡ್ಲಿಕ್ಕತ್ತಾರ, ಬಿಜೆಪಿಗೆ ಹಾಕ್ತೀನಿ ಅಂತ ಹೇಳ್ತೀರಲ್ಲ? ಬಿಜೆಪಿ. ಈಗ ನಿಮ್ಮ ಮತ ಯಾವ ಪಕ್ಷದ ಮೇಲೆ ನಿಮ್ಗೆ ಜಾಸ್ತಿ ಒಲವುದರಿ? ಕಾಂಗ್ರೆಸ್ ಪಕ್ಷ. ಕೇಂದ್ರದಾಗ ಯಾರು ಬರ್ಬೇಕಂತ ಮಾಡ್ರಿ? ರಾಹುಲ್ ಗಾಂಧಿರು, ಮೋದಿ ಅವರು? ರಾಹುಲ್ ಗಾಂಧಿ ಅವರು ಬರ್ಬೇಕು. ಈಗ ರೇಸ್ದಾಗ ಈಗ ಖರ್ಗೆ ಅವರು ಇದಾರ, ಈ ಕಡೆ ರಾಹುಲ್ ಗಾಂಧಿ ಅವರು ಇದಾರ. ಸೊ ನಿಮಗೆ ಯಾರು ಬರ್ಬೇಕು ಅಂತ ನಿಮ್ಮ ಆಶಾ? ರಾಹುಲ್ ಗಾಂಧಿ ಬರ್ಬೇಕು. ನಿಮ್ಮ ಒಲವು ಯಾವ್ದ್ರ ಕಡೆ ಜಾಸ್ತಿ ಅದರಿ? ಕಾಂಗ್ರೆಸ್. ಈ ಸಲ ಲೋಕಸಭಾ ಚುನಾವಣೆದಾಗ ನಿಮ್ಮ ಒಲವು ಯಾವ ಪಕ್ಷದ ಮೇಲೆ ಅದರಿ? ಬಿಜೆಪಿ. ಬಿಜೆಪಿ ಎದಕ್ರಿ? ಎಲ್ಲದ್ರಿಂದ ಒಳ್ಳೇದನ್ನ ಮಾಡಿದಾರ್ರಿ ಮೋದಿ ಅವರು. ಏನು ಬಸ್ ನೋಡಿ, ಈಗ ನಾವು ಹಾಸ್ಪಿಟಲ್ ಹೋಗ್ಬೇಕಾಗಿದೆ, 1 hour ಆಯ್ತೀವಿ, ಬಸ್ ಇನ್ನೂ ಇಲ್ಲ. ಹಾಗಾದ್ರೆ ಮತ್ತೇನು ನಮ್ದು ರೊಕ್ಕ ತಗೊಂಡು ನಮ್ಗೆ ಇದು ಮಾಡ್ತಾರ್ರಿ ಇವ್ರೆ. ಏನ್ ಇದು ಮಾಡೋದು? ಬ್ಯಾಡ್ರಿ, ಸಿದ್ದರಾಮಯ್ಯ ಸರ್ಕಾರ ಅದಕ್ಕೂ ಬೇಡ. ಯಾಕ್ರಿ ಮೋದಿ ಅವರೇ ಎದಕ್ ಬೇಕು? ಮೋದಿ ಅವ್ರು ಎಲ್ಲಾರ್ಗು ಈಗ ರೈತರು ಎಲ್ಲಾರು ಸಹಾಯ ಮಾಡಿಕತ್ತಿದಾರ. ಈಗ ನಿಮಗ ಇಲ್ಲಿ ಬಸ್ ಫ್ರೀ ಅಂತಂತದ, ಈಗ 2000 ರೂಪಾಯಿ ಕೊಡ್ಲಿಕ್ಕತ್ತಾರ, ಮ್ಯಾಲೆ ನೀವು ಕರೆಂಟ್ ಫ್ರೀ ಮಾಡ್ಲಿಕ್ಕತ್ತಾರ, ಆದ್ರೂ ಮತ್ತೆ ನೀವು ಬಿಜೆಪಿನ ಬೇಕಂತೀರಿ? ಅದಕ್ಕೆ ನಮ್ಗ ಮಾಡ್ಲಿಕತ್ತಾರ ಅವ್ರು. ತಾವೇನ್ ಕೈಲಿಂದ ಏನು ಮಾಡೋದಿಲ್ಲ, ನಮ್ಗೆ ಎಲ್ಲ ಟ್ಯಾಕ್ಸ್ ಹೆಚ್ಚು ಮಾಡಿ ಎಲ್ಲ ಹೆಚ್ಚು ಮಾಡಿ ನಮ್ಗ ಮಾಡ್ಲಿಕತ್ತಾರ. ನಿಮ್ಮ ಪ್ರಕಾರ ಯಾವ ಪಕ್ಷದ ಮೇಲೆ ನಿಮಗೆ ಜಾಸ್ತಿ ಒಲವದ? ಎದಕ್ರಿ ಬಿಜೆಪಿ? ಅದಕ್ಕೆ ಬಿಜೆಪಿ ಅಂದ್ರೆ ಈಗ 6 ತಿಂಗಳು ಬಂದಾಗಿಂದ ಏನೇನಾಗಿತ್ತು ಎಲ್ಲ ನೋಡ್ಬಿಟ್ಟಾರ. 6 ತಿಂಗಳಿಗೆ ಏನ ಮಾಡಿ 5 ವರ್ಷ ಅವ್ರಿಗೆ ಹಾಕೋದು ಏನಾಗ್ಬೋದು, 2 ವರ್ಷ ಮಾಡಕ್ಕೋ ಬಿಜೆಪಿಗೆ. ಈಗ ನಿಮ್ಗೆ ಕೇಂದ್ರದಾಗ ಯಾರು ಬೇಕ್ರಿ? ಮೋದಿ ಅವರು ಬೇಕೋ, ರಾಹುಲ್ ಗಾಂಧಿ ಅವ್ರು ಬೇಕೋ, ಖರ್ಗೆ ಅವರು ಬೇಕೋ? ಖರ್ಗೆ ಅವ್ರು ಬಂದ್ರೆ ಒಳ್ಳೇದು. ಖರ್ಗೆ ಅವ್ರು ಎದಕ್ಕೆ ಬೇಕ್ರಿ? ಯಾಕಂದ್ರೆ ರಾಹುಲ್ ಗಾಂಧಿ ಅವ್ರು ಇಷ್ಟೆಲ್ಲ ಪ್ರಚಾರ ಮಾಡ್ಲಿಕ್ಕತ್ತಾರ, ಪಾದಯಾತ್ರೆ ಮಾಡ್ಲಿಕ್ಕತ್ತಾರ, ರಾಹುಲ್ ಗಾಂಧಿ ಅವ್ರು ಇಷ್ಟು ಕಾಂಗ್ರೆಸ್ ಸಂಬಂಧ ಮಾಡ್ಲಿಕ್ಕತ್ತಾರ. ಆದ್ರೆ ಇದು ಸರ್ಕಾರ ಸರಿಯಾಗಿ ನಡಿಬೇಕಂದ್ರ ಅದ ಆ ದೃಷ್ಟಿಯಿಂದ ಹೇಳಿದ್ವಿ ನಾವು. ಖರ್ಗೆ ಅವ್ರು ಎದಕ್ಕೆ ಬೇಕು? ನಾವು ಆ ಸರ್ಕಾರಕ್ಕೆ ಬೇಡ ಅಂತಿಲ್ಲಲ್ಲ, ನಾವು ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಅನ್ಲಿಕತ್ತೀರಿ? ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ನಮ್ಮ ಅನಿಸಿಕೆ. ಹೆಣ ಬಿದ್ದೋತ್ರಿ. ಬಸ್ಸಿಂದ ಕೆಳಗೆ ಇಳಿಯುದಂದ್ರೆ ಅಷ್ಟು ರಶ್ ಅದ ಬಸ್. ಈಗ ಇಳಿದು ಬಂದಿರಿ, ಮತ್ತಷ್ಟು ಜನನ ಮಾತಾಡ್ಸೋಣಂತ. ಕೇಂದ್ರದಾಗ ಮೋದಿ ಬರ್ಬೇಕು ಏನು ರಾಹುಲ್ ಗಾಂಧಿ ಅವ್ರು ಬರ್ಬೇಕು? ಯಾರು ಬರ್ಬೇಕ್ರಿ? ಅವ್ರು 2 ಮಂದಿ ಬಂದ್ವಿ, ಯಾನ್ ಮಾಡುಲ್ರಿ, ಯಾರು ಮಾಡುಲ್. ನಮ್ಮದು ಯಾರು ಕೃಪಿ ಮತ್ತು ನಮ್ದು ಕೆಲ್ಸ ಅಂತ ತೆಪ್ಪಿಂದೈತೇನ್ರಿ? ಇಲ್ರಿ ಆಯ್ತ. ಅವ್ರು 2 ಮಂದಿ ಬಂದ ಇಲ್ಲಿ ಪ್ರತ್ಯಕ್ಷ ಬಂದ ಅವ್ರು ಮಾಡ್ತಾರ, ಅವ್ರ ಕಾರ್ಯಕರ್ತರು ಮಾಡ್ತಾರ. ಇಲ್ಲಿ ಬಂದ ಮೋದಿ ಹಿಂಗ್ ಮಾಡ್ತಾ, ಇವು ರಾಹುಲ್ ಗಾಂಧಿ ಹಿಂಗ್ ಮಾಡ್ತಾ, ಅದ ನಂಗೆ ನಡೀಲ್ರಿ. ಅವ್ರ ಪ್ರತ್ಯಕ್ಷ ಬಂದ ಇಲ್ಲಿ ಬಾಬಾ ಹಾಲ ವಲಯ ನಡೀತಿ, ಅವ್ರು ನೋಡ್ಬೇಕು, ಅವಾಗ ಅದು ಇದೆಲ್ಲ ನಡೀತಿದೆ. ಈ ಸಲ ಲೋಕಸಭಾ ಚುನಾವಣೆದಾಗ ನಿಮ್ಮ ಒಲವು ಯಾವ ಪಕ್ಷಕ್ಕದ? ಯಾವ ಪಕ್ಷ ಹಿಂದ್ ಮಾಡಿದವಿ, ಯಾವ ಪಕ್ಷ ಅವ್ರು ಯಾರು ಮಾಡಿ ಅಂದ್ರೆ ಅದನ್ನ ಕೊಡ್ತೇವೆ ಇದನ್ನ ಕೊಡ್ತೇವೆ ಒತ್ತಾರು. ಆತ ಇಲೆಕ್ಷನ್ ಆದ್ ಮಾರ್ದನ ಅವ್ರ ಯಾರು ಆಯ್ತು ಯಾರಿಗೆ ಏನು ಒಲವು? ಯಾರಿಗೆ ಹೇಳೋದು ಒಲವು? ಪಕ್ಷದವ್ರು ಏನ್ ಮಾಡ್ತಾರು? ನೀವು ಬಂದು ನೀವೊಂದ್ ಪಕ್ಷದವ್ರು ಕೇಳ್ಕೊಂಡು ಹೋಗ್ತಿ, ಮತ್ತೊಬ್ಬ ಒಂದು ಕೇಳ್ಕೊಂಡು ಹೋಗ್ತಾ. ಇಲ್ಲಿ ಕರೆಂಟ್ ಇಲ್ಲ, ಕುಡಿಯಾಕ ನೀರು ಇಲ್ಲ, ಹಾಯಾಕ ಹಾಯ್ದ ಕಾಂಬಾನು ಇಲ್ಲ, ಏನ್ ತಗೊಂಡ್ ಏನ್ ಮಾಡೋದೈತಿ? ಅವ್ರದ್ದು ಆಯ್ತು ಅಂದ್ರೆ ಅವ್ರ ಮನ್ಯಾಗ ಇರ್ತಾರ, ಮಾಡ್ಕೊಂಡು ಗಂಟು ಮಾಡ್ಕೊಂಡು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.